ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆಗಂಟ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇವತ್ತು ನಾನೇನಪ್ಪ ಅಂದರೆ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಆಗಿತ್ತು. ಅದನ್ನು ನೆರವೇರಿಸ್ಕೊತಿದ್ದೀನಿ. ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾನು ಟಿಫನ್ಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಅದು ಎಲ್ಲ ರೆಡಿ ಆಯಿತು, ನಾನು ಬೇಗ ರೆಡಿ ಆಗ್ತಿದ್ದೀನಿ. ಫಸ್ಟೇ ಅಲ್ವಾ, ಬೇಗ ಹೋಗ್ಬೇಕಲ್ವಾ, ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀವಿ. ತುಂಬ ಟ್ರಾಫಿಕ್ ಇತ್ತು. ಫಸ್ಟೇ ನನಗೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದು, ಇಷ್ಟು ಟ್ರಾಫಿಕ್ ಐತೆ, ನಾವು ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ತೀವಿ, ಎಲ್ಲರೂ ಬಂದುಬಿಟ್ಟಿರ್ತಾರೆ ಅಂದ್ಕೊಂಡೆ. ಇನ್ನು ಇಷ್ಟು ತುಂಬ ಟ್ರಾಫಿಕ್, ಅದು ಮಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇಲ್ಲೆಲ್ಲ. ಆ್ಯಂಡ್ ಫೈನಲಿ ಕ್ಲಾಸಿಗೆ ರೀಚ್ ಆದೆ. ಆ್ಯಂಡ್ ಎಲ್ಲರದ್ದು ಸೆಲ್ಫ್ ಇಂಟ್ರೊಡಕ್ಷನ್ ಆಯಿತು. ಇದು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಆಗಿದೆ. ಆ್ಯಂಡ್ ಗುಡ್ಡೀಸ್ ಪ್ಯಾಕ್ ಕೊಟ್ಟರು. ಗುಡ್ಡೀಸ್ ಪ್ಯಾಗಲ್ಲಿ ಏನೈತೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ರೆ ನೋಡೋಕ್ಕೆ ಎಲ್ಲೂ ಸ್ಕಿಪ್ ಮಾಡಿದಂಗೆ ವಿಡಿಯೋನ ಕೊನೆಗಂಟ ನೋಡಿ, ಆವಾಗ ಗೊತ್ತಾಗುತ್ತೆ. ಆ್ಯಂಡ್ ಬ್ರೇಕ್ ಕೊಟ್ಟಿದ್ರು, ಹೊರಗಡೆ ಎಲ್ಲ ಹೋಗಿ ಬಂದ್ವಿ. ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಕ್ಲಾಸಿಗೆ ಬಂದಿದ್ವಿ, ಕ್ಲಾಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಾಸಿಗೆಲ್ಲ ಪ್ರಿಪ್ರೇಷನ್ ಆಯ್ತಿತ್ತು. ಕ್ಲಾಸು ಸ್ಟಾರ್ಟ್ ಆಯಿತು ಈಗ ಮ್ಯಾಮ್ದು. ಮ್ಯಾಮ್ ಇವತ್ತು ನಮಗೆ ಇನ್ಸ್ಟಾನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಎಲ್ಲ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಹಾಗೆ ಟೈಮು ಆಗೋಯಿತು. ನಮ್ಮ ಯಜಮಾನ್ರು ಬಂದರು ನನ್ನ ಕರ್ಕೊಂಡೋಗಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗಿತ್ತು. ಅದಕ್ಕೆ ಅಲ್ಲೇ ಹೋಟೆಲ್ಗೆ ಹೋಗಿ ಬಂದ್ವಿ. ಅದು ನನ್ನ ಹಸ್ಬೆಂಡ್ ಫೇವ್ರೆಟ್ ಹೋಟೆಲ್ಲು. ಆ್ಯಂಡ್ ಮನೆಗೆ ಬರ್ತಾಯಿದ್ದೀವಿ. ನಾನು ಅವ್ರಿಗೆ ಆ ಮಿಲ್ಕ್ ಶೇಕ್ ಕುಡಿಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಬಂದು ಮಿಲ್ಕ್ ಶೇಕ್ ಕೊಡಿಸಿದ್ರು. ಮಿಲ್ಕ್ ಶೇಕು 7 ಐಸು. ಆ್ಯಂಡ್ ಅವ್ರಿಗೆ ಯಾವ ಥರ ಕ್ಯಾಮ್ರಾ ಇಟ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೆ ಈಗ. ಆ್ಯಂಡ್ ಈಗ ಮನೆಗೆ ಬಂದ್ವಿ. ಆ್ಯಂಡ್ ಗುಡ್ಡೀಸ್ ಬ್ಯಾಗಲ್ಲಿ ಏನೇನಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಲ್ಲಿದ್ದೆ, ಏನೇನಿರ್ಬೋದು ಅಂತ. ಎಲ್ಲರಿಗೂ ಅಲ್ಲಿ ಹೇಳ್ತಾ ಇದ್ದೆ, ಏನಿರ್ಬೋದು ಅಂತ. ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಥ್ಯಾಂಕ್ ಯು ದೀಪಾ ಮ್ಯಾಮ್. ಹಾಗೆ ಸ್ವಲ್ಪ ನೆಲಮಂಗಲದಲ್ಲಿ ಕೆಲಸ ಇತ್ತು, ಎಲ್ಲನೂ ಮುಗಿಸ್ಕೊಂಡು ಇವಾಗ ಬಂದಾಯಿತು. ಮನೇಲೂ ಎಲ್ಲ ಕೆಲಸನೂ ಮುಗಿಸಿ ಇವಾಗ ಬಂದು ಕೂತಿದ್ದೀವಿ. ಇವಾಗ ಏನಕ್ಕಪ್ಪ ವಿಡಿಯೋ ಮಾಡಿ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಕ್ಲಾಸ್ದು ಎಕ್ಸ್ಪೀರಿಯೆನ್ಸ್ ಎಲ್ಲ ಅಂತ ಬಂದೆ. ನಿಮಗೂ ತುಂಬ ಜನಕ್ಕೆ ಆಸೆ ಇರುತ್ತೆ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ. ಅವರೆಲ್ಲರೂ ಕನಸು ಮಾಡ್ಕೊಳ್ಳಿ, ಯಾವುದನ್ನು ಅರ್ಧಕ್ಕೆ ಬಿಡಬೇಡಿ. ಅದು ನಾವು ಅಂದ್ಕೊಳ್ಳೋ ಕನಸನ್ನ ನನಸು ಮಾಡ್ಕೊಂಡಾಗಿರೋ ಖುಷಿನೇ ಬೇರೆ. ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ. ನಾನು ಹಾಕ್ತೀನಿ ಬೇಕಾದ್ರೆ ಒಂದು ವಿಡಿಯೋ, ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ನಿನ್ನ ಅವಮಾನ ಮಾಡಿದವ್ರ ಮುಂದೆ ನಿಂತು ಯಾರ ಸಹಾಯನೂ ಇಲ್ಲದೆ ನಾನು ಬದುಕ್ತೀನಿ ಅಂತ ತೋರ್ಸಕ್ಕಾದ್ರೂ ನೀನು ಬದುಕಲೇಬೇಕು. ಈ ವಿಡಿಯೋ ನೋಡ್ಕೊಂಡು ಬಂದ್ರಿ ಅನ್ಕೋತೀನಿ. ಯಾಕಷ್ಟು ಎಮೋಷ್ನಲ್ ಅದೇ ಅಂತ ಆ ವಿಡಿಯೋ ನೋಡಿದವ್ರಿಗಂತೂ ಗೊತ್ತಿರುತ್ತೆ. ಅದು ನನ್ನ ದೊಡ್ಡ ಆಸೆ ಆಗಿತ್ತು. ಅದು ಈಡೇರಿದೆ ಅನ್ನೋದಕ್ಕಿಂತ ನಾನು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಅದರಲ್ಲಿ ನಾನು ಸಕ್ಸಸ್ ಕಾಣ್ತೀನಿ ಅನ್ನೋದು ನನಗೆ 100% ನಂಬಿಕೆ ಇದೆ. ಆ್ಯಂಡ್ ನನ್ನ ಮೆಂಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸಪೋರ್ಟಿವ್ ಆ್ಯಂಡ್ ಫ್ರೆಂಡ್ಲಿ. ಫಸ್ಟೇ ನನಗೆ ಕಂಫರ್ಟಬಲ್ ಫೀಲ್ ಕೊಟ್ಟಿದ್ದಾರೆ. ಯಾವುದೇ ಥರ ಹೆಂಗಪ್ಪ ಮಾತಾಡ್ಸೋದು, ಅವ್ರನ್ನ ಹೆಂಗಪ್ಪ ಕೇಳೋದು, ಅದೆಲ್ಲ ನನಗೇನೂ ಇಲ್ಲ. ಫ್ರೆಂಡ್ಲಿ ಥರ ಆರಾಮಾಗಿ ಫ್ರೆಂಡ್ಸ್ ಜೊತೆ ಹೇಗಿರ್ತೀವೋ ಆ ಥರ ಹೇಳೋ ಥರ ಫ್ರೆಂಡ್ಲಿ ಫೀಲಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಯಾವುದೇ ಕಾರಣಕ್ಕೂ ನಾನು ಹಿಸ್ಟ್ರಿಯಲ್ಲೂ ತೆಗೆದು ನೋಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಇಷ್ಟು ಬೇಗ ಫ್ರೆಂಡ್ಸ್ನ ಮಾಡ್ಕೊಂಡಿಲ್ಲ. ಅದು ಫ್ರೆಂಡ್ಸ್ ಅಂತ ಹೇಳೋಕೆ ಒಂದು 5-6 ಜನ ಇಷ್ಟು ಬೇಗ, ಅದು ಒನ್ ಡೇಗೆ, ಅದು ಒನ್ ಡೇ ಅಂದರೆ ಒಂದು ಹಾಫ್ ಡೇ ಅಷ್ಟು ಬೇಗ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೀನಿ ಅಂದರೆ ನನಗೆ ಶಾಕ್ ಆಗ್ತಿದೆ. ಆ್ಯಂಡ್ ನಾನು ಇನ್ಸ್ಟಾಲಿ ID ಕ್ರಿಯೇಟ್ ಮಾಡಿದ್ದೀನಿ, ಮೇಕ್ ಓವರ್ ಬೈ ಕುಸುಮಾ ಅಂತ. ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡೋದಂತೂ ಮರಿಬೇಡಿ ಪ್ಲೀಸ್. ಆ್ಯಂಡ್ ನಮ್ಮ ಅಕಾಡೆಮಿ ಬಗ್ಗೆ, ನಮ್ಮ ಮೇಕಪ್ ಕ್ಲಾಸಸ್ ಬಗ್ಗೆ ಯಾವುದೇ ಥರ ವೀಡಿಯೋಸ್ ಬೇಕಿದ್ರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು 100% ಮಾಡ್ತೀನಿ. ಆ್ಯಂಡ್ ಈ ಥರ ನಿಮ್ಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ಏನೇ ಇದ್ರೂ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಹಾಲ್ ಅಂತ ಕೊಡಿ, ಅವಾಗ ನಾವು ಹಾಕೋ ಎಲ್ಲ ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.